ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಈಗ ತುಂಬಾ ಚರ್ಚೆಯಲ್ಲಿರುವಂತಹ ವಿಷಯ, ನಮ್ಮ ಜಿಲ್ಲೆಗೆ ಹೆಸರೇನು ಅಂತ, ಯಾವ ಹೆಸರಿನಿಂದ ಕರೆದ್ರೆ ಸೂಕ್ತ. ಇನ್ನು ಈ ನಮ್ಮ ಪರಶುರಾಮ ಸೃಷ್ಟಿ, ಬೆಮ್ಮೆರೆ ಸೃಷ್ಟಿ ಅಂತ ಯಾವುದನ್ನು ಕರೀತೇವೆ, ಆ ಪ್ರದೇಶ ಒಂದು 2100 ವರ್ಷಗಳ ಹಿಂದೆ ಏನಾಗಿತ್ತು, ಅಲ್ಲಿಂದ ಮತ್ತೆ ಅದು ಏನಾಗ್ತಾ ಬಂತು, ಇದರ ಹಿಂದೆ ಒಂದು ಸುದೀರ್ಘವಾದಂಥ ಕಥೆ ಇದೆ. ಇದೆಲ್ಲವೂ ಯೋಗದ ಕಥೆಯೂ ಹೌದು, ಪುರಾಣದ ಕಥೆಯೂ ಹೌದು, ಹಾಗೆ ಅದು ನಮ್ಮ ಶರೀರದ ಕಥೆಯೂ ಹೌದು. ಹಾಗೆ ಅಂಥ ವ್ಯಕ್ತಿಗಳು ಹಿಂದೆ ಬದುಕಿದ್ರು. ಹಿಂದಿನ ಹಲವು ಸಂಚಿಕೆಗಳಲ್ಲಿ ಈ ನಮ್ಮ ಪ್ರದೇಶ, ಇಲ್ಲಿಯ ನಾಥಪಂಥ, ಇದರ ಬಗ್ಗೆ, ಹಾಗೆ ಮಯೂರವರ್ಮ ರಾಜವಂಶ, ಇದರ ಬಗ್ಗೆ ಎಲ್ಲ ಹೇಳ್ತಾ ಬಂದಿದ್ದೇನೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ವಿಷ್ಣುವಿನ ದಶಾವತಾರ ಇದೆ. ಆ ದಶಾವತಾರದಲ್ಲಿ 60 ವರ್ಷ ಆಗುವಾಗ ಅಂತ ಹೇಳಿದರೆ ಬೌದ್ಧಿಕವಾಗಿ ಬೆಳೆದಂತಹ ಸ್ಥಿತಿಯಲ್ಲಿ, ಹಿಂದಿನ ಕಾಲದಲ್ಲಿ ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗುವಂತಹ ಸಮಯ ಅದು. ಇವತ್ತು ನಾವು ರಿಟೈರ್ಡ್ ಲೈಫ್ ಅಂತ ಹೇಳ್ತೇವೆ. ಈ 60 ವರ್ಷ ಆಗುವಾಗ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬೌದ್ಧಾವತಾರ ಅಂತ ಬರ್ತದೆ. ಅಂತ ಹೇಳಿದ್ರೆ ಅವ ಬೌದ್ಧಿಕವಾಗಿ ಬೆಳೆದವ ಅಂತ. ಬುದ್ಧ ಅನ್ನುವಂಥ ಒಂದು ಸ್ಥಿತಿ ಅಂದರೆ ಅದು ಜ್ಞಾನದ ಸ್ಥಿತಿ. ಎಲ್ಲವನ್ನು ಬಿಟ್ಟು ಬೇರೆಯಾಗಿ ಬದುಕುವುದು, ಸನ್ಯಾಸಿ ಆಗುವುದಂತ. ಸೊ ಮುಂದೆ ನಾನೇನು ಸನ್ಯಾಸ ತೆಗೆದುಕೊಳ್ಳಿಕ್ಕುಂಟು, ಅದಕ್ಕಿಂತ ಮೊದಲು 60 ವರ್ಷ ಆಗುವಾಗ ವಾನಪ್ರಸ್ಥಾಶ್ರಮ. ಇನ್ನು ಮೂಲಾಧಾರದಿಂದ ವಿಶುದ್ಧಿ ಚಕ್ರದವರೆಗಿರುವಂಥ 5 ಗಣಪತಿ, 5 ಗಣಪತಿಯಲ್ಲಿ ವಿಶುದ್ಧಿ ಚಕ್ರ ಆಕಾಶ ತತ್ವದ ಗಣಪತಿಗೆ ಶಕ್ತಿ ಗಣಪತಿ ಅಂತ ಹೆಸರು. ಈ ಶಕ್ತಿ ಗಣಪತಿ ಅಂತ ಹೇಳುವಾಗ ಅಲ್ಲಿ ಶಕ್ತಿ ಮಾತ್ರ ಇರ್ತದೆ, ದೇಹ ಭಾವ ಇರುವುದಿಲ್ಲ ಅಂತ. ಇನ್ನು ಆ ದೇಹ ಭಾವವನ್ನು ಬಿಟ್ಟು ನಿಲ್ಲುವಂಥ ಈ ತತ್ವ, ಇದೆಲ್ಲವೂ ಈ ಪ್ರದೇಶದಲ್ಲಿ ಹಿಂದಿನಿಂದಲೂ ಇತ್ತು. 2100 ವರ್ಷಗಳ ಹಿಂದಿನಿಂದಲೂ ಇದ್ದಂಥ ತತ್ವಗಳು. ಇದರ ಹಿಂದೆ ತುಂಬ ತತ್ವದ ಕಥೆಗಳಿದೆ. ಭಾಮಕುಮಾರ ಅನ್ನುವಂಥ ಗಣಪತಿಯ ಕಥೆ ಇದೆ. ಹಾಗೆ ಈಗ 2100 ವರ್ಷದ ಹಿಂದೆ ಯಾರು ಹಿಂದೆ ಬುದ್ಧನಾಗಿದ್ನೋ ಆ ಬುದ್ಧನೇ ಮತ್ತೆ ಇಲ್ಲಿ ಗೋರಕ್ಷನಾಥನಾಗಿ ಹುಟ್ಟಿ ಬರ್ತಾನೆ. ಹಾಗೆ ಅದೇ ಗೋರಕ್ಷನಾಥ ಶಂಕರಾಚಾರ್ಯನಾಗಿ, ವಿಷ್ಣು ತೀರ್ಥನಾಗಿ, ಹಾಗೆ ರಾಮಕೃಷ್ಣ ಪರಮಹಂಸನಾಗಿ ಒಬ್ಬನೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಅವತಾರಗಳನ್ನು ತೆಗೆದುಕೊಂಡು ಬರ್ತಾನೆ. ಯಾಕೆಂತ ಹೇಳಿದ್ರೆ ಭಾರತದ ಸನಾತನಿ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ. ಯಾವುದನ್ನು ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದ್ನು, ಆ ಗ್ಲಾನಿ ಆದಾಗ ನಾನು ಬರ್ತೇನೆ. ಹಾಗೆ ಅವ ಪ್ರತಿ ಸಲ ಬಂದಿದ್ದಾನೆ. ಹೀಗೆ ಬರುವಾಗ ಯಾರು ಬಂದ, ಇಲ್ಲಿಗ ಪುರಾಣದ ಕಥೆ ಬರ್ತದೆ. ಪುರಾಣದ ಕಥೆಯಲ್ಲಿ ದತ್ತಾತ್ರೇಯನ ಶಿಷ್ಯನಾಗಿ ಕಾರ್ತವೀರ್ಯ ಅರ್ಜುನ ಬರ್ತಾನೆ. ಈ ಕಾರ್ತವೀರ್ಯ ಅರ್ಜುನ ಯಾರು ಕೇಳಿದ್ರೆ ಅವ ಸುದರ್ಶನ, ವಿಷ್ಣುವಿನ ಸುದರ್ಶನ ಚಕ್ರ. ಹಾಗೆ ಕಾರ್ತವೀರ್ಯ ಅರ್ಜುನನ ಕೈಗಳನ್ನು ಕತ್ತರಿಸಿ ಅವನನ್ನು ಕೊಂದು, ಹಾಗೆ ಈ ಭೂಮಿಗೆ 21 ಸುತ್ತು ಬಂದು ಎಲ್ಲ ಅಧಮ ಕ್ಷತ್ರಿಯರನ್ನು ಕೊಂದು ಕೊನೆಗೆ ಗಿರ್ನಾರಲ್ಲಿರುವಂಥ ದತ್ತಾತ್ರೇಯನ ಪಾದದ ಬಳಿಗೆ ಹೋಗ್ತಾನೆ. ದತ್ತಾತ್ರೇಯನನ್ನು ಗುರು ಅಂತ ಸ್ವೀಕರಿಸ್ತಾನೆ. ಇಂಥ ಪರಶುರಾಮನ ಸೃಷ್ಟಿ ಇದು. ಇನ್ನು ಈ ಪರಶುರಾಮ ಸೃಷ್ಟಿಯಲ್ಲಿ ಹೇಗೆ ಪರಶುರಾಮ 21 ಸುತ್ತಿ ಮತ್ತೆ ಈ ಪ್ರದೇಶವನ್ನು ನಿರ್ಮಾಣ ಮಾಡಿದ್ನೋ, ಅದೇ ರೀತಿ ಈ ಭೂಮಿಯಲ್ಲಿ ಯಾರೆಲ್ಲ ಈಗ ವಾಸಿಸ್ತಾರೆ, ಹಾಗೆ ಈ ಭೂಮಿಗೆ ಹೊರಗಿನಿಂದ ಈಗ ಯಾರೆಲ್ಲ ಬಂದಿದ್ದಾರೆ, ಹಿಂದೆ ಯಾರೆಲ್ಲ ಬಂದಿದ್ದಾರೆ, ಇವರೆಲ್ಲರೂ ಆ 21ನೆಯ ಸುತ್ತಿನಲ್ಲಿರುವವರು. ಅದೇ ಪರಶುರಾಮ ಸೃಷ್ಟಿಯಲ್ಲಿ ನಾವು ನಿಲ್ಬೇಕಂತಿದ್ರೆ ನಾವು ನಮ್ಮ 21 ಸುತ್ತು ಮುಗಿಸಿದ್ರೆ ಮಾತ್ರ ಇಲ್ಲಿ ನಾವು ನಿಲ್ಲಲಿಕ್ಕೆ ಸಾಧ್ಯ, ಇಲ್ಲಿ ಬದುಕಲಿಕ್ಕೆ ಸಾಧ್ಯ. ಇನ್ನು ಯಾವುದದು 21 ಸುತ್ತು ಕೇಳಿದ್ರೆ, ಇಲ್ಲಿ 7 3 21 ಅಂತ 7 ತಲೆಮಾರಿನ ಕತೆ. ಒಂದು ತಲೆಮಾರಿಗೆ ಸಾಧಾರಣ 700 800 ವರ್ಷ ತಾಗ್ತದೆ. ಹಾಗೆ ಇಲ್ಲಿ 7 ತಲೆಮಾರು ಅಂತ ಹೇಳಿದ್ರೆ 2100 ವರ್ಷದ ಕತೆ.
ಇದನ್ನು ಪರಶುರಾಮ 21 ಸುತ್ತು ಬಂದ. ಸೊ 21 ಸುತ್ತು ಬಂದ ಅಂತೇಳಿ ಈಗ ಇರುವ ನಾನು ಅಲ್ಲಿ 2100 ವರ್ಷದ ಹಿಂದೆ ಇದ್ದವನೇ ಮತ್ತೆ ಪುನಃ ಈಗ ಬರಬೇಕು. ಹೀಗೆ ಪ್ರತಿಯೊಬ್ಬರು ಸಹ ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಹಾಗೆ ಅವ್ಯಕ್ತಾನಿ ಆದಿಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತಾನಿ ನಿಧನನ್ನೇವ ತತ್ರಕ ಪರಿದೇವನ. ಸೃಷ್ಟಿ ಆದಿಯಲ್ಲಿ ಪರಬ್ರಹ್ಮನಿಂದ ವಿಸರ್ಜಿಸಲ್ಪಟ್ಟಂತ ವಸ್ತುಗಳು ಲಯ ಕಾಲಕ್ಕೆ ಮತ್ತೆ ಅವನನ್ನು ಸೇರ್ತ ಅಂತೇಳಿ ಉಪನಿಷತ್ತು ಹೇಳ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ DVG ಹೇಳ್ತಾರೆ, ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಈಗ ಈ ಮೋಕ್ಷ ಅನ್ನುವಂಥ ಶಬ್ದದ ಅರ್ಥ ಏನುಂಟು ಅದು ಇನ್ನು ನಡೀಬೇಕಿಲ್ಲಿ, ಈಗ ನಡೀತಾ ಇರುವುದು. ಯಾಕಂತೇಳಿ ಇಲ್ಲಿಯ ತನಕ ಪ್ರತಿಯೊಬ್ಬ ಸಹ ಮತ್ತೆ 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 ಹುಟ್ಟಿ ಬರಲೇಬೇಕಿತ್ತು. ಯಾಕಂತೇಳಿದ್ರೆ ಈ ನಮ್ಮ ತುಳುನಾಡಿನ ಕಥೆಯನ್ನು ಮುಗಿಸ್ಲಿಕ್ಕೆ, ಈ ತುಳುನಾಡಿನಲ್ಲಿ ಒಂದು ಕಥೆ ಇದೆ, ಆ ಕಥೆ ಈಗ ನಾವು ಮುಗಿಸ್ಬೇಕು. ಅದನ್ನು ಪ್ರತಿಯೊಬ್ಬರು ಬಂದು ಇಲ್ಲಿ ಅನುಭವಿಸಿ ಮುಗಿಸ್ಬೇಕು, ಅದು ಕರ್ಮ ಅಂತ. ಹೀಗೆ ತುಳುನಾಡಿನಲ್ಲಿ ಇರುವವರೆಲ್ಲರೂ ಈ ಕ್ಷಣವು ಒಂದು ಪರದಲ್ಲಿ ಇಲ್ಲಿ ಒಂದು ಶಕ್ತಿ ಇದೆ, ದೈವ ಇದೆ, ನಾಗ ಇದೆ, ಭೂತ ಇದೆ, ಅದೊಂದು ದೇವರಿದ್ದಾನೆ ಅಂತ ನಾವು ಕಲ್ಪಿಸಿದ್ರೆ, ನೆನೆಸಿದ್ರೆ, ಭಾವಿಸಿದ್ರೆ, ನಂಬಿದ್ರೆ ಅದರ ಅರ್ಥ ನಾವು ಪರಶುರಾಮನನ್ನೇ ನಂಬುವುದಂತ. ಅಲ್ಲಿ ಪರದಲ್ಲಿ ಹಸು ಇರುವವ, ಇದು ಶರೀರ ಇಹದಲ್ಲಿರುವುದು. ಇನ್ನು ಇಹದಲ್ಲಿರುವಂತಹ ಶರೀರ ಈಗ ಇಲ್ಲಿ ಕಾರ್ಯಾಚರಿಸ್ತಾ ಇದೆ ಅಂತೇಳಿ ಆದ್ರೆ ಅಲ್ಲಿ ಪರದಲ್ಲಿರುವ ಒಬ್ಬ ಬೇಕು. ಆ ಪರದಲ್ಲಿರುವಂತಹ ವಿಷ್ಣು ಯಾರಿದ್ದಾನೆ ಅವ ಈಗ ಇಲ್ಲಿ ಪರಶುರಾಮ. ಎಲ್ಲರೂ ಅವರವರ ಅವತಾರವನ್ನು ಮುಗಿಸ್ತಾರೆ, ಆದರೆ ಇಲ್ಲಿ ಪರಶುರಾಮ ಚಿರಂಜೀವಿ, ಆದ್ದರಿಂದ ಪರಶುರಾಮ ಇಲ್ಲೇ ಇರ್ತಾನೆ ಅಂತ ಹೇಳಿದ್ರೆ ಈ ಇಡೀ ಪ್ರದೇಶ ಪೂರ್ತಿ ಪರದಲ್ಲಿ ಏನುಂಟು ಹಸು ಅದರ ಒಳಗೆ ಇರುವುದು. ನಮ್ಮ ದೈವಗಳೆಲ್ಲವೂ ಚಿರಂಜೀವಿಗಳು. ಇನ್ನು ಇದು ಒಂದು ಚಿರಂಜೀವಿಯ ಕಥೆ ಅಲ್ಲ, 7 ಚಿರಂಜೀವಿಗಳು, ಮಾರ್ಕಾಂಡೆಯ, ಧ್ರುವ, ಹೀಗೆ 9 ಚಿರಂಜೀವಿಗಳ ಕಥೆ ಇದು. ಅದಕ್ಕೆ ಅವರನ್ನು ನವನಾಥರು ಅಂತ ಕರೆಯುವುದು. ಇಂಥ ನವನಾಥರ ಕಥೆ ರಾಮಾಯಣದಲ್ಲಿಯೂ ಹೇಳಲಿಕ್ಕೆ ಆಗ್ತದೆ, ಮಹಾಭಾರತದಲ್ಲಿಯೂ ಹೇಳಲಿಕ್ಕೆ ಆಗ್ತದೆ, ಪುರಾಣಗಳಲ್ಲಿಯೂ ಹೇಳಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಸೃಷ್ಟಿಯ ಆದಿಯಲ್ಲೇ ಇದ್ದಂಥ ಕಥೆ. ಪ್ರತಿಯೊಬ್ಬನ ಒಳಗೆ ನವರಸ ಇದೆ, ಆ ನವರಸದ ಮುಖಾಂತರವೇ ಪ್ರತಿಯೊಬ್ಬನ ಮನುಷ್ಯ ಶರೀರ ಕೆಲಸ ಮಾಡುವುದು. ಹೀಗೆ ಬೇರೆ ಬೇರೆ ಆ ನವರಸಗಳ ಒಂದೊಂದು ರಸದ ಸ್ಥಿತಿಯಲ್ಲೇ ನಿಂತು ಆ ಸಾಧನೆಯನ್ನು ಮಾಡಿ ಹೇಗೆ ಇಲ್ಲಿ ಚಿರಂಜೀವಿ ಆಗುವುದು. ಚಿರಂಜೀವಿ ಆಗುವುದು ಅಂತ ಹೇಳಿದ್ರೆ ಇದು ಅಸತ್ಯ, ಇದಕ್ಕೆ ನಾಶ ಇದೆ, ಇಲ್ಲಿ ಸಾಯದೆ ಇರುವಂತದ್ದು ಒಂದುಂಟು, ಅದು ಸತ್ಯ ಅಂತ. ಇದನ್ನು ಉಳುವಿನಲ್ಲಿ ಸತ್ಯೋಲು ಅಂತ ಕರೆಯುವುದು. ಅಸತೋಮ ಸದ್ಗಮಯ. ಇನ್ನು ಎಚ್ಚರದಲ್ಲಿ ನಮಗೆ ಇಲ್ಲಿ ಕತ್ತಲೆ ಅಂತ ಇದೆ, ಆದ್ರೆ ಈ ಲಿಂಗ ಶರೀರ ಅನ್ನುವಂಥದ್ದು ಏನು ಉಂಟು ಆ ಸ್ಥಿತಿಯಲ್ಲಿ ಇಲ್ಲಿ ಕತ್ತಲೆ ಇಲ್ಲ, ಅಲ್ಲಿ ಬೆಳಕೆ ಇರುವುದು. ಸೊ ತಮಸೋಮ ಜ್ಯೋತಿರ್ಗಮಯ. ಇನ್ನು ಈ ಶರೀರ ಸಾಯ್ತದೆ, ಆದ್ರೆ ಈ ಲಿಂಗ ಶರೀರ ಸಾಯುವುದಿಲ್ಲ. ಅದರಲ್ಲಿರುವಂತಹ ವಿದ್ಯುತ್ ಕಾಂತಿಯ ತರಂಗ ಅನ್ನುವಂಥ ವಿಷ್ಣು ಸಾಯುವುದಿಲ್ಲ. ಅವ ಯಾರು? ಪರಶುರಾಮ. ಇದು ಮೃತ್ಯೋರ್ಮ ಅಮೃತಂಗಮಯ, ಅಂದ್ರೆ ಅಮೃತ ಸಾಯದೆ ಇರುವಂಥದ್ದು ಆಗಬೇಕೀಗ ನಾನು. ಈ ಸಾಧನೆಯಲ್ಲಿ ಹಿಂದಿನಿಂದ ನಾವು ಬಂದಿದ್ದೇವೆ ಇಲ್ಲಿಯ ತನಕ. ಇವತ್ತು ಯಾರೆಲ್ಲ ದೈವವಾಗಿ ನಿಂತರು ಇಲ್ಲಿ, ಅವರೆಲ್ಲರೂ ಈ ತತ್ವ ತಿಳಿದೇ ಕಾಯ ಬುಡ್ದು ಮಾಯ ಸೇರೋನ್ಗಂತ ಮಾಯೆಯಲ್ಲಿ ನಿಂತದ್ದು, ಅಥವಾ ಲಿಂಗ ಶರೀರಗಳಾಗಿ ನಿಂತದ್ದು, ದೈವವಾಗಿ ನಾಗನಾಗಿ ನಿಂತದ್ದು. ಇಂಥ ಪರಶುರಾಮ ಸೃಷ್ಟಿಯಲ್ಲಿ 2100 ವರ್ಷಗಳ ಹಿಂದೆ ಬಂದಂತ ನವನಾಥರು, ಅಂದ್ರೆ ನವನಾರಾಯಣರು ನವನಾಥರಾಗಿ ಹುಟ್ಟಿ ಬಂದ್ರು. ಈಗ ಅಲ್ಲಿ ಬರುವಾಗ ಮಸ್ತೇಂದ್ರನಾಥ, ಗೋರಕ್ಷನಾಥ, ಚೌರಂಗಿನಾಥ, ವಟಸಿದ್ಧ ನಾಗನಾಥ, ಗಹನಿನಾಥ, ಹೀಗೆ 9 ನಾಥರ ಕಥೆ ಇದೆ. ಇನ್ನು ಅದೇ ಹೊತ್ತಿಗೆ ಹೇಗೆ ಗೌತಮ ಬುದ್ಧನ ಕಾಲದಲ್ಲಿ ಗೌತಮ ಬುದ್ಧ 12 ವರ್ಷ ಯೋಗ ಸಾಧನೆಗಳನ್ನು ಮಾಡಿಕೊಂಡು ಆ ಹಿಮಾಲಯದ ತಪ್ಪಲಲ್ಲಿ ತಿರುಗ್ತಾ ಇರುವಾಗ ಅವನೊಟ್ಟಿಗೆ ಅವನ ಸಂಬಂಧಿಕ ಒಬ್ಬ ಆನಂದ ಅಂತೇಳಿ ಅವನ ಸಂಬಂಧಿಕ ಒಬ್ಬ ಇದ್ದ. ಅದೇ ರೀತಿ ಇದು ಯಾವುದರ ಕಥೆ ಹೇಳುದು? ವಿಷ್ಣು ಇದ್ದಾನೆ, ಹೇಗೆ ಗೌತಮ ಬುದ್ಧನ ಒಳಗೆ ಬೆತ್ತಲೆ ನಿಂತಿಹ ಬೌದ್ಧ ಇದ್ದಾನೆ. ಇನ್ನು ಅದರ ಕಥೆಯೆಲ್ಲ ಹಿಂದೆ ಹೇಳಿದ್ದೇನೆ ನಾನು. ಹಾಗೆ ಅಲ್ಲಿ ಈ ಆನಂದ ಯಾರು ಬಂದ? ಅವನ ಸುದರ್ಶನ ವಿಷ್ಣುವಿನ. ಈಗ ಗೌತಮ ಬುದ್ಧ ಪರದಲ್ಲಿ ನಿಲ್ಲುವುದು ಹೇಗೆ ಅದನ್ನು ಕಲಿತ. ಅನಪಾಸತಿ ಧ್ಯಾನದ ಮುಖಾಂತರ ಪರದಲ್ಲಿ ನಿಲ್ಲುವುದು ಹೇಗೆ, ದೇಹ ಭಾವ ಬಿಡುವುದು ಹೇಗೆ, ಇದನ್ನು ಗೌತಮ ಬುದ್ಧ ಕಲಿತ. ಈಗ ದೇಹ ಭಾವ ಬಿಟ್ಟ ನಂತರ ಇಲ್ಲಿ ಏನುಂಟು? ಇಲ್ಲೊಂದು ಲಿಂಗ ಶರೀರ ಉಂಟು, ಅದರಲ್ಲಿ ವಿದ್ಯುತ್ ಕಾಂತಿಯ ತರಂಗ ಉಂಟು, ಹಾಗೆ ಇಲ್ಲೊಂದು ಚಕ್ರ ಸುತ್ತುತ್ತ ಉಂಟು. ಹೀಗೆ ಇಲ್ಲಿ ನಾಥಪಂಥದ ಕಾಲದಲ್ಲಿ ಗೋರಕ್ಷನಾಥ ಇರುವಾಗ ಅದೇ ಸಮಯದಲ್ಲಿ
ನಾಗಾರ್ಜುನ ಅನ್ನುವಂಥ ಸಿದ್ಧ ಲೋಹಶಾಸ್ತ್ರವನ್ನು ಕಲಿತವ. ಇವತ್ತಿಗೂ ಲೋಹಶಾಸ್ತ್ರಕ್ಕೆ ಪಿತಾಮಹ ಯಾರು ಕೇಳಿದ್ರೆ ಅದು ನಾಗಾರ್ಜುನ. ಇಂಥ ನಾಗಾರ್ಜುನ ಅನ್ನುವಂಥ ಬ್ರಾಹ್ಮಣ ಶ್ರೀಶೈಲದಿಂದ ಇಲ್ಲಿ ಬರ್ತಾನೆ. ಯಾಕೆ ಬರ್ತಾನೆ? ಇದನ್ನು ಕಲೀಲಿಕ್ಕೆ. ಪರದಲ್ಲಿ ನಿಲ್ಲುವುದು ಹೇಗೆ. ಹೀಗೆ ಬಂದಂಥ ನಾಗಾರ್ಜುನ ಇದೇ ಕದ್ರಿಯಲ್ಲಿದ್ದದ್ದು. ಅವ ಗುಡ್ಡದಲ್ಲಿ ಬಂಗಾರ ಮಾಡ್ತಾ ಇದ್ದಂಥ ಕಥೆಗಳನ್ನೆಲ್ಲ ಹಿಂದಿನ ಯೋಗಿಗಳು ಹೇಳ್ತಾ ಇದ್ರಲ್ಲಿ. ಇಂಥ ನಾಗಾರ್ಜುನ ಇಲ್ಲಿ ಏನು ಕಲಿತ? ಸೊ ಹೇಗೆ ಮಸ್ತೇಂದ್ರನಾಥರಿಗೆ ಗುರು ದತ್ತಾತ್ರೇಯನು, ಅದೇ ರೀತಿ ಈಗ ಮಸ್ತೇಂದ್ರನಾಥನನ್ನು ನಾಥ ಪಂಥದವರು ತ್ರೈಲೋಕ್ಯೇಶ್ವರ ಅಂತ ಕರೀತಾರೆ. ಹಾಗೆ ನಾಗಾರ್ಜುನದನ್ನು ಅವಲೋಕಿತೇಶ್ವರ ಅಂತ ಕರೆದ. ಇನ್ನು ನಾಗಾರ್ಜುನ ಕರೆಯುವಾಗಲೂ ಈಗ 3 ತಲೆಯವನನ್ನೇ ಕರೆದದ್ದು. ಯಾಕಂತ ಹೇಳಿದ್ರೆ ಆ 3 ತಲೆಯವ ಬೇರೆ ಯಾರಲ್ಲ, ಅದು ಇದೇ ಗೋರಕ್ಷನಾಥನೇ ದತ್ತಾತ್ರೇಯ. ಆಗ ಗೋರಕ್ಷನಾಥನೇ ಇಂದಿನ ದತ್ತಾತ್ರೇಯ ಅಂತ ಹೇಳಿ ಆದ್ರೆ ಇಲ್ಲೀಗ ಬುದ್ಧನು ಅದೇ ದತ್ತಾತ್ರೇಯನಾಗ್ಬೇಕಲ್ವ. ಆಗ ಆ ತತ್ವದಲ್ಲಿ ಇಲ್ಲಿ 3 ತಲೆ ಅವಲೋಕಿತೇಶ. ಇಲ್ಲದ್ರೆ ಬೌದ್ಧ ಧರ್ಮದಲ್ಲಿ ಇಂಥ ತತ್ವ ಇಲ್ಲ. ಹೀಗೆ ಮುಂದೆ ಯೋಗಿ ಚೌರಂಗಿನಾಥನ ಹತ್ಯೆ ಆಗ್ತದೆ. ಅವ ಮುಂದೆ ಇಲ್ಲಿ ಜಾರಂದಾಯನಾಗಿ ನಿಲ್ಲುವುದು, ಜಾರದಲ್ಲಿ ಸಿಗುವುದು. ಹಾಗೆಯೇ ಆ ಚೌರಂಗಿನಾಥ ತನ್ನ ಗುರು ಗೋರಕ್ಷನಾಥನ ದೇಹವನ್ನು ಸೇರ್ತಾನೆ. ಈಗ ಗೋರಕ್ಷನಾಥ ಪುನಃ ದೇಹದ ಹೊರಗೆ ಬಂದು ಪರದಲ್ಲಿ ನಿಲ್ತಾನೆ. 2100 ವರ್ಷ ಗೋರಕ್ಷನಾಥ ಪರದಲ್ಲೇ ಇದ್ದ. ಅಂದ್ರೆ ಅಲ್ಲಿ ಪರಶುರಾಮನಾಗಿ ನಿಂತಿದ್ದ ಅಂತ. ಹಾಗೆ ತುಂಬಾ ಜನ ಯೋಗಿನಿಯರು ಇಲ್ಲಿ ದೇಹತ್ಯಾಗ ಮಾಡ್ತಾರೆ. ಹಾಗೆ ದೇಹತ್ಯಾಗ ಮಾಡಿದವಳಲ್ಲಿ ಮಂಗಳಾದೇವಿ ಒಬ್ಬಳು. ಇನ್ನು ಈ ಮಂಗಳಾದೇವಿಯ ಸಮಾಧಿ ಈಗ ಕದ್ರಿಯ ಜೋಗಿ ಮಠ ಏನಿದೆ ಅಲ್ಲಿರುವಂಥ ನವಗ್ರಹ ವೃಕ್ಷಗಳಿರುವಂಥ ಜಾಗದಿಂದ ಸ್ವಲ್ಪ ಎದುರಲ್ಲಿ ಕಾಣ್ತದೆ ಅಲ್ಲಿ ಯೋಗಿನಿ ಸಮಾಧಿ ಅಂತ. ಇನ್ನು ಮುಂದೆ 8ನೇ ಶತಮಾನ ಬರುವಾಗ ಆಗ ಅಲ್ಲಿ ಒಬ್ಬ ಗೋರಕ್ಷನಾಥ ಬರ್ತಾನೆ. ಅವ ಯಾರು ಕೇಳಿದ್ರೆ ಈ ಪರದಲ್ಲಿದ್ದಂಥ ಗೋರಕ್ಷನಾಥ ಇವನ ಶರೀರವನ್ನು ಸೇರಿಕೊಳ್ತಾನೆ. ಯಾರ ಶರೀರವನ್ನು? ನಾಗಾರ್ಜುನನ ಶರೀರವನ್ನು. ಈಗ ಅಂತ ನಾಗಾರ್ಜುನನ ಶರೀರ ಮತ್ತೆ ಯಾರಲ್ಲಿ? ಅಲ್ಲಿ ಅವ ಗೋರಕ್ಷನಾಥ. ಹೀಗೆ ಅಲ್ಲಿ ನವನಾಥರು ಬರ್ತಾರೆ. ಈ ನವನಾಥರು ಇಲ್ಲಿ ಬಂದಾಗ 8ನೇ ಶತಮಾನದಲ್ಲಿ ನವನಾಥರು ಇಲ್ಲಿ ಬಂದಾಗ ಆಗ ಇಲ್ಲಿ ಕುಂದವರ್ಮ ಅಂತ ರಾಜ ಮಂಗಳದೇವಿಯಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ, ಕದ್ರಿಯಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ, ಇನ್ನು ಅಲ್ಲಿ ಶಿಲಾಶಾಸನಗಳನ್ನೆಲ್ಲ ಹಾಕ್ತಾರೆ. ಅಲ್ಲಿ ನವನಾಥರು ಬಂದಿದ್ರು. ಆದರೆ ಈ ನವನಾಥರು ಬೇರೆ ವ್ಯಕ್ತಿಗಳು, ಆ ನವನಾಥರು ಬೇರೆ ವ್ಯಕ್ತಿಗಳು. ಯಾಕಂತೇಳಿ ನವನಾಥ ಅನ್ನುವಂಥ ತತ್ವದಲ್ಲಿ ನಿಲ್ಲಿಕ್ಕೆ ಇಲ್ಲಿರುವುದು ನಮಗೆ ಪ್ರತಿಯೊಬ್ಬನ ಒಳಗಿರುವಂಥ ತತ್ವ. ಇನ್ನು ಹೀಗೆ ಬಂದಂಥ ನವನಾಥರು ಮತ್ತೆ ಈ ಕುಂದವರ್ಮ ಇವರೇನು ಮಾಡ್ತಾರೆ? 8ನೇ ಶತಮಾನದಲ್ಲಿ ಮಂಗಳಾದೇವಿಯನ್ನು ಅಲ್ಲಿ ಪ್ರತಿಷ್ಠಾಪಿಸುವುದಕ್ಕಿಂತ ಮೊದಲು ಆ ಲಿಂಗ ರೂಪದ ಕಲ್ಲಿನಲ್ಲಿ ಪರಶುರಾಮ ಪ್ರತಿಷ್ಠಾಪಿಸಿದ ಶ್ರೀವಿದ್ಯೆಯ ಶಕ್ತಿ ಇತ್ತು. ಹಾಗೆ ಕದ್ರಿಯಲ್ಲಿ ಸಿಕ್ಕಿದಂಥ ಲಿಂಗವು ಪರಶುರಾಮಾರ್ಚಿತ ಲಿಂಗದು, ಜ್ಞಾನವ್ಯಾಪಿ ಅಂತ. ನಾಥ ಪಂಥದವರು ಅದನ್ನು ಮಂಜುನಾಥ ಅಂತ ಕರೆದು. ಹೀಗೆ ಆ ಮಂಗಳಾದೇವಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದಾಗ ಅದರಲ್ಲಿದ್ದಂಥ ಶಕ್ತಿ ಅದರಿಂದ ಹೊರಗೆ ಬರ್ತದೆ. ಹಾಗೆ ಹೊರಗೆ ಬಂದಂಥ ಶಕ್ತಿ ಮಂಗಳಾದೇವಿ ದೇವಸ್ಥಾನದ ಸರಿ ನೇರದಲ್ಲಿ ಅಲ್ಲೊಂದು ಕಾಶಿ ಕಟ್ಟೆ ಅಂತ ಉಂಟು, ಅಲ್ಲಿ ಕಾಳಿ ಇದ್ದಾಳೆ. ಆ ಕಾಳಿ ಇದೇ ಶ್ರೀವಿದ್ಯೆಯ ಶಕ್ತಿ. ಅದಕ್ಕೀಗ ಆರಾಧನೆ ಇಲ್ಲದೆ ಅದು ಹೊರಗಿದೆ. ಈಗ ಮಂಗಳಾದೇವಿಯನ್ನಲ್ಲಿ ಪ್ರತಿಷ್ಠಾಪಿಸಿದ ತಕ್ಷಣ ಏನಾಯಿತು? ಮಂಗಳೆ ಅಂತ ಹೇಳಿದರೆ ಮೂಲಾಧಾರ ಚಕ್ರ ಅಂತ. ಅಂದರೆ ಇದು ಭೂಮಿ, ಈ ನಮ್ಮ ಶರೀರ ಭೂಮಿಯ ಮಗಳು ಅವನಿಜೆ. ಹೇಳಿದರೆ ಸೀತೆ ಅಂತ. ಸೀತೆ ಯಾರು ಕೇಳಿದರೆ ಮಂಗಳ ಗ್ರಹ ಅಂತ. ಮಂಗಳ ಗ್ರಹ ಈಗ ಕೆಂಪು ಬಣ್ಣದ್ದು, ಅದು ನಮ್ಮ ಮೂಲಾಧಾರ ಚಕ್ರ. ಹಾಗೆ 28% ಈ ಶರೀರ ಏನುಂಟು ಇದು ಮೂಲಾಧಾರ ಚಕ್ರದ ಅಡಿಯಲ್ಲೇ ಇರುವುದು. 8ನೇ ಶತಮಾನದವರೆಗೆ ಆಜ್ಞಾ ಚಕ್ರ ಜಾಗೃತ ಇತ್ತು. ಈಗ ಮೂಲಾಧಾರ ಜಾಗೃತ ಆಯಿತು. ಇನ್ನು ಮೂಲಾಧಾರ ಜಾಗೃತ ಆದಾಗ ಕೌಲಾಚಾರ ಅಂತ ಪದ್ಧತಿ, ಆರಾಧನಾ ಪದ್ಧತಿ ಏನಿದು ಅದು ಕೌಲಾಚಾರ. ಇನ್ನು ಯೋಗಿಗಳು ಸನ್ಯಾಸಿಗಳು ಇವರಿಗೆಲ್ಲ ಸಮಯಾಚಾರ ಅಂತ. ತಮ್ಮನ್ನೇ ತಾವು ದೇವರಿಗೆ ಸಮರ್ಪಿಸಿಕೊಳ್ಳುವುದು. ನಾನಿಲ್ಲ, ಅದು ಮಾತ್ರ ಉಂಟು. ನಾವಿಲ್ಲಿ ಕೋಳಿಯನ್ನು ಬಲಿ ಕೊಡುವುದು ಅಥವಾ ದೈವಗಳನ್ನೊಂದು ಕಲ್ಲಾಕಿ ನಂಬುವುದು, ಇದೆಲ್ಲವೂ ಕೌಲಾಚಾರ ಪದ್ಧತಿ. ಆ ಕೌಲಾಚಾರ ಪದ್ಧತಿಯಿಂದಾಗಿ ಅದಕ್ಕೆ ಕೋಲ ಅಂತ ಹೆಸರು. ಕೋಲ ಅಂತೇಳಿ ಕೌಲ ಅಂತ. ಕೌಲ ಅಂತ ಹೇಳಿದ್ರೆ ಕುಲಕುಂಡ ಯೋಗಿನಿ, ಮೂಲಾಧಾರದಲ್ಲಿರುವ ಶಕ್ತಿ ಅಂತ.
ಹೇಗೆ ಕದ್ರಿಯ ಜೋಗಿ ಮಠದಲ್ಲಿ ಪರಶುರಾಮ ಕುಂಡ ಅಂತ ಉಂಟು, ಹಾಗೆ ಅದು ಇಲ್ಲಿ ಮಾತ್ರ ಪರಶುರಾಮ ಕುಂಡ. ಇನ್ನು ಬೇರೆ ಎಲ್ಲ ಮಠಗಳಲ್ಲಿಯೂ ಅದಕ್ಕೆ ಇಂಗಳ ಮಾತ ಅಂತ ಹೆಸರು. ಅಂತ ಹೇಳಿದ್ರೆ ಬೂದಿಯ ಒಳಗಿರುವ ಕೆಂಡ ಅಂತ. ನಾನು ನನ್ನ ಗುರುವಿನಲ್ಲಿರುವಾಗ ಒಂದು ಅಷ್ಟಮಂಗಳ ಪ್ರಶ್ನೆ ಅಂತ, ಆ ಪ್ರಶ್ನೆಯಲ್ಲಿ ಬಂದಿತ್ತು ಕುಂದವರ್ಮ ಇಲ್ಲಿಯ ದೈವಗಳೆಲ್ಲ ಬರಲಿಕ್ಕೆ ಕಾರಣ ಅಂತ. ಆಗ ನಾನು ಅದನ್ನು ನಂಬಲಿಲ್ಲ, ಯಾಕೆಂದ್ರೆ ನನಗೆ ಅದಕ್ಕಿಂತ ಹಿಂದಿನ ಭೂತದ ಕತೆ ಗೊತ್ತಿತ್ತು. ಆ ಭೂತಾಳ ಪಾಂಡ್ಯನ 4 ಭೂತಗಳು, ಅದರಲ್ಲಿ ಒಂದು ಭೂತ ಕುಂಡೋದರ ಅಂತ. ಯಾವಾಗ ಮೂಲಾಧಾರ ಚಕ್ರದಲ್ಲಿ ಮಂಗಳಾದೇವಿ ಬಂದು ನಿಂತಲು, ಆಗ ನಮ್ಮದಿಲ್ಲಿ ಹೊಸ ಭೂತದ ಕಲ್ಪನೆಗಳೆಲ್ಲ ಇಲ್ಲಿ ಜಾಗೃತ ಆಯಿತು. ಇನ್ನು ಮೂಲ ತತ್ವದಲ್ಲಿ ಬಾರ್ಕೂರಿನಲ್ಲಿ ಭೂತಾಳ ಪಾಂಡ್ಯ ರಾಜಧಾನಿಯನ್ನು ಸ್ಥಾಪಿಸುವಾಗ ಅದಕ್ಕಿಂತ ಮೊದಲು ಬಸ್ರೂರಿನಲ್ಲಿ ಆ ರಾಜಧಾನಿಯಾಗಿತ್ತದು. ಈ ಬಸ್ರೂರಿನಲ್ಲಿ ತುಳುವೇಶ್ವರ ಅನ್ನುವಂಥ ಒಬ್ಬ ಶಿವ, ಯಾವಾಗ ಆ ತುಳುವೇಶ್ವರ ಅನ್ನುವಂಥ ಶಿವ ಹಾಗೆ ಬಸ್ರೂರನ್ನು ಬಿಟ್ಟು ಬಾರ್ಕೂರಿನಲ್ಲಿ ರಾಜಧಾನಿ ಆಯಿತು, ಇದು ಯಾವಾಗ ಕ್ರಿಸ್ತಶಕ 50ರಿಂದ 70. ಆಗ ಪ್ರತಿ ಒಂದು ಶಿವನ ಒಳಗೆ ಸಹ 5 ಭೂತಗಳುಂಟು, ಪಂಚಭೂತಗಳು. ಇನ್ನು ನಾವು ಧರ್ಮಸ್ಥಳದ ಭಾಷೆಯಲ್ಲಿ ಹೇಳುವುದಾದ್ರೆ ಕನ್ಯಾಕುಮಾರಿ, ಕುಮಾರಸ್ವಾಮಿ, ಕಾಳರ್ಕಾಯ, ಕಾಳರಾವು, ಗಣಮಣಿ ಅಂತ. ಇನ್ನು ಇಲ್ಲಿ ಅದೇ 4 ಭೂತಗಳು. ಗಣಮಣಿ ಬರುವುದು ಮತ್ತೆ ಇಲ್ಲಿ ಮೊದಲು ಆ 4 ಭೂತಗಳು. ಆ 4 ಭೂತಗಳು ಪಾಂಡ್ಯ ದೇಶದಿಂದ ಬಂದ ಆ ಭೂತಾಳ ಪಾಂಡ್ಯನ ಸಂತತಿ. ಈಗ ಅವರಿಗೆ ಇದು ಭೂತದ ಬಾಧೆ. ಅದಕ್ಕೆ ಭೂತ ಹೇಳ್ತದೆ, ನಿನ್ನ ಹಡಗನ್ನು ಇಳಿಸಬೇಕಿದ್ರೆ ನನಗೆ ಬಲಿ ಕೊಡಬೇಕು, ಮುಂದೆ ಬಲಿಯೆಲ್ಲ ಬೇಡ ಅಂತ ಹೇಳಿ ಆ ಭೂತಾಳ ಪಾಂಡ್ಯ ಅನ್ನುವಂಥ ಆ ಹೆಸರು ಏನುಂಟು ಅದು ಮತ್ತೆ ಬಂದದ್ದು. ಅದಕ್ಕಿಂತ ಮೊದಲು ಅವನಿಗೆ ಜಯಸೇನ ಅಂತ ಹೆಸರು. ಇಂಥ ಜಯಸೇನನನ್ನು ಆ ಭೂತ ರಕ್ಷಿಸ್ತದೆ. ಹಾಗೆ ಇನ್ನು ಅದಕ್ಕಿಂತ ಮುಂದೆ ಹೋಗಿ ಆ ಜಯಸೇನ ಬಲಿಯಾಗುವಂಥ ಕತೆ. ಆ ಬಲಿಯಾಗುವ ಕಥೆಯಲ್ಲಿ ಶ್ರೀಲಂಕಕ್ಕೆ ಹೋಗುವುದು, ಶ್ರೀಲಂಕಾದಲ್ಲಿ ಋತಿಗಾಲದ ಜಯಸೇನ ಅನ್ನುವಂಥ ಭೂತ ಆಗಿ ನಿಲ್ಲುವುದು, ಇದೆಲ್ಲವೂ ಆಗಲೇ ಅವಾಗ 1ನೇ ಶತಮಾನದಲ್ಲಿ ಇದು ಕತೆ ಮುಗಿದು ಹೋಗಿದೆ. ಇನ್ನು ಈಗ 8ನೇ ಶತಮಾನಕ್ಕೆ ಬರುವಾಗ ಈಗ ನಾವು ಆರಾಧಿಸ್ತಾ ಇರುವಂಥ ಯಾವ ಭೂತಗಳುಂಟು ಅದೆಲ್ಲವೂ 8ನೇ ಶತಮಾನದ ನಂತರ ಅಂಥ ಒಂದು ಸ್ಥಿತಿ ಅಥವಾ ಅಂಥ ಒಂದು ಪರಿಸ್ಥಿತಿ ಇಲ್ಲಿರುವಂಥ ಆ ಯೋಧರಿಗೆ ಬಂತು, ಇಲ್ಲಿರುವಂಥ ಆ ಯೋಗಿಗಳಿಗೆ ಬಂತು. ಯಾಕೆ? ಇಲ್ಲಿ ಧರ್ಮವನ್ನು ಉಳಿಸಬೇಕಿದ್ರೆ ನಾವಿಲ್ಲಿ ನಿಲ್ಲಬೇಕು. ಈಗ ಹೇಳಿ, ಇದು ಪರಶುರಾಮ ಸೃಷ್ಟಿಯ ಅಥವಾ ಮಂಗಳೂರು ಏನಿದ್ರು 8ನೇ ಶತಮಾನದ ನಂತರದ ಕತೆ. ಹಾಗಂತೇಳಿ ದೇಹ ಬಿಟ್ಟಂತ ಸ್ಥಿತಿಯಲ್ಲಿ ಸಾಧಾರಣ 700-800 ವರ್ಷ ಮಂಗಳದೇವಿ ಇಲ್ಲಿದ್ದದ್ದು ಹೌದು. ಆದ್ರೆ ಈ ಊರು ಮಂಗಳದೇವಿ ಬಂದದ್ದಾದ್ರೂ ಕೇರಳದಿಂದ, ಆ ಕೇರಳದ ಪಯ್ಯನ್ನೂರಿನವರೆಗೆ ಅದು ತುಳು ರಾಜ್ಯವೇ. ಈಗ ಒಂದು 800 ವರ್ಷಗಳ ಕಾಲ ಆ ಮಂಗಳೇ ಪರದಲ್ಲಿ ನಿಂತಳು. ಅವಳಿಗೆ ಸಾನ್ನಿಧ್ಯ ಅಂತ ಇರಲಿಲ್ಲ. ಈಗ ಆ ಪರದಲ್ಲಿ ನಿಂತದ್ದು ಮಂಗಳಾದೇವಿ, ಅವಳೊಬ್ಬ ಯೋಗಿನಿ. ಅಂತ ಯೋಗಿನಿ ಪ್ರತಿಯೊಬ್ಬರ ಮೂಲಾಧಾರದಲ್ಲಿರುವಂತಹ ಶಕ್ತಿಯಾಗಿ ನಿಲ್ತಾಳೆ. ಮುಂದೆ ಅವಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ನಂತರ ಇಲ್ಲಿ ಭೂತಗಳು ಅನ್ನುವಂಥ ತತ್ವಗಳೆಲ್ಲ ಜಾಗೃತಗೊಳ್ತದೆ. ಅಲ್ಲಿಂದ ಅದು ಮುಂದೆ ಮಂಗಳಾಪುರ, ಮಂಗಳಾದೇವಿ, ಮಂಗಳೂರು ಇಲ್ಲಿಯ ತನಕ ಬಂತು. ಈಗ ನಮಗೆ ಹೋಗ್ಲಿಕ್ಕಿರುವುದು ಇದು ಇಡೀ ಮೇಲೆ ಕೆಳಗೆ ಆಗಲಿಕ್ಕೆ ಯಾವುದು ಕಾರಣ ಅದನ್ನು ಸರಿಪಡಿಸಲಿಕ್ಕಿತ್ತು. ಅದನ್ನು ಸರಿಪಡಿಸುವಂಥ ಕ್ರಿಯೆ ನನ್ನ ಗುರು ಹಿಂದೆ ಮಾಡಿ ಮುಗಿಸಿದ್ದಾರೆ. ಹಾಗೆ ಅಂತ ಕ್ರಿಯೆ ಏನಿದ್ರು ಅದು ಮತ್ತೆ ಚಾಮುಂಡಿಯ ಕತೆಗೆ ಬರ್ತದೆ. ನಾಥಪಂಥದಲ್ಲಿ ಚೌರಂಗಿನಾಥನ ಒಳಗಿದ್ದಂಥ ವೈಷ್ಣವಿ, ಆ ವೈಷ್ಣವಿಯನ್ನು ಗುರು ಮಸ್ತೇಂದ್ರನಾಥ ಅಲ್ಲಿಂದ ಸೆಳೆದು ಚಾಮುಂಡಿಯಾಗಿ ಪರಿವರ್ತಿಸಿ ಪಾತಾಳದಿಂದ ಬರುವಂಥ ನಾಗಕನ್ನಿಕೆಗಳು, ಯಾಕೆಂತೇಳಿ ಯೋಗಿಗಳನ್ನು ಯೋಗ ಭ್ರಷ್ಟಗೊಳಿಸ್ಲಿಕ್ಕೋಸ್ಕರ ಬರ್ತಾ ಇರುವಂಥ ನಾಗಕನ್ನಿಕೆಗಳನ್ನು ಸ್ತಂಭನ ಮಾಡಲಿಕ್ಕೆ ಉಪಯೋಗಿಸಿದ. ಅದರ ನಂತರ ಅವಳನ್ನು ಮತ್ತೆ ವೈಷ್ಣವಿಯಾಗಿ ಪರಿವರ್ತಿಸಲಿಲ್ಲ. ಅಂತ ಚಾಮುಂಡಿ ಮುಂದೆ ಮಸ್ತೇಂದ್ರನಾಥ ದೇಹ ತ್ಯಾಗದ ನಂತರ 3ನೇ ಶತಮಾನಕ್ಕೆ ಬರುವಾಗ ರಾಜ ಮಯೂರವರ್ಮ ತ್ರಿನೇತ್ರ ಕದಂಬ ಅಂತ, ಹಾಗಾದ ಅವನ ಎದೆಯಲ್ಲಿ ಹೋಗಿ ಕವಿನಾರಾಯಣನಾಗಿ ನಿಲ್ತಾನೆ. ಆಗ ಅವನನ್ನು ಬೆನ್ನಟ್ಟಿಕೊಂಡು ಬಂದಂಥ ಚಾಮುಂಡಿ ಈಗ ಮಯೂರವರ್ಮನ ಯುದ್ಧ ದೇವತೆ ಆಗ್ತಾಳೆ. ಇಲ್ಲಿಯವರೆಗೆ ಬ್ರಾಹ್ಮಣನಾಗಿದ್ದಂಥ ಮಯೂರವರ್ಮ ಕ್ಷತ್ರಿಯ ಆದ. ಮುಂದೆ ಅದೇ ಚಾಮುಂಡಿ ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿಯಾಗಿ ನಿಂತಳು. ಅಂತ ಮೈಸೂರಿಗೆ ಹಿಂದೆ ಯರುಪುರ ಅಂತ ಹೆಸರು. ಆ ಯರು ಅನ್ನುವಂಥ ಶಬ್ದ ಇಲ್ಲಿ ತುಳುವಿನ ಶಬ್ದ, ಅದು ಮುಂದೆ ಮಹಿಷಾಪುರ ಎಂದು ಕರೆಯಲ್ಪಟ್ಟಿತ್ತು, ಮತ್ತೆ ಅದು ಮೈಸೂರು ಎಂದಾಯಿತು. ಹೀಗೆ ಇನ್ನೂ ಹಲವು ತತ್ವಗಳೆಲ್ಲ ಇಲ್ಲಿ ಇದೆ.
ಆ ತತ್ವಗಳು ಗೊತ್ತಿಲ್ಲದೆ ನಾವು ಒಂದು ಹೆಸರನ್ನು ಈಗ ಇಟ್ಟರೆ ಮತ್ತೆ ಅದನ್ನು ಪುನಃ ಬೇರೆ ಮಾಡ್ಬೇಕಂತ ಹೇಳಿದ್ರೆ ಹಾಗೆ ಆಗಬಾರ್ದು. ಪ್ರತಿಯೊಬ್ಬರಿಗೂ ಈ ನೆಲದ ಮಾಹಿತಿ ಬೇಕು. ಇನ್ನು ಬಸ್ರೂರಲ್ಲಿರುವಂಥ ತುಳುವೇಶ್ವರ, ಹಾಗೆಯೇ ಈ ಪ್ರದೇಶವನ್ನು ಹಿಂದಿನಿಂದಲೂ, ಇದು 8ನೇ ಶತಮಾನದ ನಂತರ ಅಲ್ಲ, ಅದಕ್ಕಿಂತ ಮೊದಲು ಇದನ್ನು ತುಳುನಾಡೆಂದೇ ಕರೀತಿದ್ದದು. ಇವತ್ತಿಗೂ ಸಹ ಆ ಕಲೇರಿಯ ಶಾಲೆಗಳೆಲ್ಲ ಕೇರಳದಲ್ಲಿದೆ. ಆ ಕಲೇರಿಯ ಶಾಲೆಗಳಲ್ಲಿ ಇವತ್ತು ಸಹ ಅಲ್ಲಿ ನೀವು ಬೋರ್ಡ್ ನೋಡಿದರೆ ತುಳುನಾಡು ಕಲೇರಿ ಅಂತ ಇರುವುದು. ಇನ್ನು ತುಳುವಿಗೆ ಸಂಬಂಧಪಟ್ಟಂಥ ಶಬ್ದಗಳು ತಮಿಳಿನಲ್ಲಿ, ಹಾಗೆ ಬೇರೆ ಬೇರೆ ಪ್ರದೇಶದಲ್ಲಿ ಸಿಕ್ಕಿದಂಥ ಶಿಲಾಶಾಸನಗಳು, ಇನ್ನು ಉಡುಪಿಯ ಮಠದಲ್ಲಿರುವಂಥ ತಾಳೆಗರಿ ಗ್ರಂಥಗಳು, ಹೀಗೆ ಹಲವು ಪುರಾವೆಗಳು ಹೇಳ್ತದೆ ಇದು ತುಳುನಾಡು. ಒಂದಾ ತುಳುನಾಡು ಜಿಲ್ಲೆ ಅಥವಾ ತೌಳವ ಜಿಲ್ಲೆ, ಏನಿದ್ದರೂ ಅದು ತುಳುವಿಗೆ ಸಂಬಂಧಪಟ್ಟ ಹಾಗಿರಲಿ. ಹಾಗಂತೇಳಿ ಮಂಗಳೂರು ಜಿಲ್ಲೆ ಅಂತ ಮಾಡಿದರೆ ಇನ್ನು ಪುತ್ತೂರಿನವರು, ಸುಳ್ಯದವರು, ಬಾಕಿಯವರು ಸಹ ಕೇಳ್ತಾರೆ ನಮ್ಮ ಹೆಸರಿನಲ್ಲಿ ಮಾಡಿ ಅಂತ. ಅದೇ ತುಳುನಾಡು ಅಂತ ಹೇಳಿದ್ರೆ ಸುಳ್ಯದವರಿಗೂ ಆಗ್ತದೆ, ಪುತ್ತೂರಿನವರಿಗೂ ಆಗ್ತದೆ, ನಮ್ಮ ಮಂಗಳೂರಿನವರಿಗೂ ಆಗ್ತದೆ, ಎಲ್ಲರಿಗೂ ಆಗ್ತದೆ. ಯಾಕೆ ಅದೆಲ್ಲ ತುಳುನಾಡು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ನಾವಿನ್ನು ಭೂತ ದೈವ ಇದನ್ನೆಲ್ಲ ಆರಾಧನೆ ಮಾಡುವುದು, ಈ ಆರಾಧನಾ ಪದ್ಧತಿಯಲ್ಲಿರುವಂಥ 16 ವರ್ಗಗಳು ಇದೆಲ್ಲವೂ ತುಳುವಿನವರೇ. ತೂ ಹೇಳಿದರೆ ಬೆಂಕಿ ಅಂತ, ತೀಯ ಅಂತ ಹೇಳುವಾಗ ತೀ ಹೇಳಿದರೆ ಬೆಂಕಿ ಅಂತ, ಅಂದ್ರೆ ಅದು ಹರಿಯುವ ಬೆಂಕಿ, ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವ ಬೆಂಕಿ ಅದು. ಇಂಥ ನಮ್ಮ ತುಳುನಾಡು, ಅದು ನಾನು ಹೇಳಿದೆ ಆಕಾಶ ತತ್ವದ ನಾಡು. ಅದು ಯಾವುದೇ ಭೂಪ್ರದೇಶಕ್ಕೆ ಅಂಟಿಕೊಳ್ಳದೆ ಇರುವಂತ ಒಂದು ನಾಡಿದು. ಆ ಸಮುದ್ರದ ಒತ್ತಡಕ್ಕೆ ಇದೀಗ ಪಶ್ಚಿಮ ಘಟ್ಟಕ್ಕೆ ಅಂಟಿಕೊಂಡಿದೆ ಅಷ್ಟೇ. ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.